ಅನ್ನು ಕೊಡಿ. ಈಶ್ವರಪ್ಪ ಅವರು ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ಅನಂತಕುಮಾರ್ ಹೆಗಡೆಯರು ಇರ್ಬೋದು, ಇವರೆಲ್ಲರೂ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಪಕ್ಷ ಒಂದು ಕುಟುಂಬದ ಹಿಡಿತದಲ್ಲಿದೆ, ಶುದ್ಧೀಕರಣ ಮಾಡಬೇಕಾಗಿದ್ದೆ, ಈ ಪಕ್ಷದಿಂದ ಹೊರಗೆ ಬಂದು ಮತ್ತೊಮ್ಮೆ BJP ಕಟ್ಟಬೇಕಾಗಿದೆ, ಆ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. CT ರವಿ ಅವರು, ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಎಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ, ಮತ್ತು ನಿಮ್ಮ ಪ್ರತಾಪ್ ಸಿಂಹ ಅವರು, ಈ ಪಕ್ಷದಲ್ಲಿ ಯಾರು ಹಿಂದುತ್ವ ಪರವಾಗಿ ಹೋರಾಟ ಮಾಡ್ತಾರೆ ಅವರಿಗೆ ಕವಡೆ ಕಾಸು ಕೀಮತ್ತಿಲ್ಲ ಅಂತ ನಿಮ್ಮ ಪಕ್ಷದವ್ರು ಹೇಳ್ತಾ ಇದ್ದಾರೆ. ಗೋ ಬ್ಯಾಕ್ ಸುಧಾಕರ್, ಗೋ ಬ್ಯಾಕ್ ಶೋಭಾ, ಇವೆಲ್ಲನೂ ಕೂಡ ನಿಮ್ಮ ಪಕ್ಷದಲ್ಲಿ ನಡೀತಾ ಇರೋದು, ನಮ್ಮ ಪಕ್ಷದಲ್ಲಲ್ಲ. ನಿಮ್ಮ ಮೈತ್ರಿ ಪಾರ್ಟ್ನರ್ ಯಾರಿದ್ದಾರೆ JDS ಅವರು ನಾರಾಜಾಗಿ ಕುಂತಿದ್ದಾರೆ. ಅವರಿಗೆ ಹೆಚ್ಚು ಸೀಟ್ ಬೇಕಾಗಿತ್ತು, ಮೋದಿಯವರು ಬಂದಾಗ ನಮಗೆ ಕರೆಯೋದಿಲ್ಲ, ಮಾಡೋದಿಲ್ಲ. ನಿಮ್ಮ ಸಂಸಾರದಲ್ಲಿ ಬಿರುಕುಟ್ಟಿದೆ, ಫಸ್ಟ್ ಅದನ್ನು ನೋಡ್ಕೊಳ್ಳಿ. ಇದನ್ನು ಹೇಗೆ ಮೆಲ್ವಿನ್ ಲಿವಿಸ್ ಹಂದಿ ಸಾಕಾಣಿಕೆ ಮಾಡಿ ವರ್ಷಕ್ಕೆ 1 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಪರಿಹರಿಸ್ತೀರಾ ಅದು ಫಸ್ಟು ನಿಮ್ಮ ಪಕ್ಷದವ್ರಿಗೆ ಹೇಳಿ. ನಮ್ಮ ಪಕ್ಷದ ವಿಚಾರದ ಬಗ್ಗೆ ಇರ್ಬೋದು, ಖರ್ಗೆ ಸಾಹೇಬ್ರ ವಿಚಾರದ ಬಗ್ಗೆ ಇರ್ಬೋದು, ಸಿದ್ದರಾಮಯ್ಯನವ್ರ ವಿಚಾರದ ಬಗ್ಗೆ ಇರ್ಬೋದು, DK ಶಿವಕುಮಾರ್ ಅವ್ರ ವಿಚಾರದ ಬಗ್ಗೆ ಇರ್ಬೋದು, ಇದ್ರ ಬಗ್ಗೆ ತೊಗೊಂಡು ನಿಮಗೇನು ಮಾಡೋದಿದೆ? ಫಸ್ಟು ನಿಮ್ಮ ಸಂಸಾರವನ್ನು ಕಟ್ಟೋದು ಕಲೀರಿ. ಬೇರೆಯವ್ರ ಸಂಸಾರದಲ್ಲಿ ಯಾವಾಗಲೂ ಹುಳಿ ಹಿಂಡದೇ ಆಗಿದೆ ಇವ್ರದ್ದು, BJP ಅವ್ರದ್ದು. ಈಗಲೂ ಕೂಡ ಈ ಚುನಾವಣೆ ಕಾಂಗ್ರೆಸ್ ಹೆಸರು ಹೇಳ್ಕೊಂಡೇ ಮಾಡ್ತಾ ಇರೋದು ವಿನಃ 10 ವರ್ಷ ಇವ್ರೇನು ಮಾಡಿದ್ದಾರೆ ಅಂತ ಹೇಳೋಕ್ಕೆ ಅವರಿಗೆ ಏನೂ ಇಲ್ಲ. ಸೊ ಅದಕ್ಕೆ ಇವೆಲ್ಲ ನಡೀತದೆ. ಇನ್ನು ಚುನಾವಣೆ ಕಾವೇರ್ತಿದ್ದಂಗೆ ಇನ್ನು ಪರ್ಸ್ನಲ್ ಅಟ್ಯಾಕ್ಸೇ ಮಾಡ್ತಾರೆ. ಇನ್ನೇನು ಮಾಡೋಕ್ಕೆ ಗೊತ್ತಿದೆ? BJP ಅವರಿಗೆ ವೈಯಕ್ತಿಕವಾಗಿ ಟೀಕೆ ಮಾಡೋದು ಬಿಟ್ಟರೆ ಬೇರೆದೇನಾದರೂ ಗೊತ್ತಿದೆಯಾ? ಅವ್ರ ಸಾಧನೆ ಇದೆಯಾ ಮೋದಿ ಅವ್ರದ್ದು? 10 ವರ್ಷದ ಆಯಿತು. 10 ವರ್ಷ ಆದಮೇಲೆ 10 ವರ್ಷ ಆದರೂ ಕೂಡ ಇನ್ನೂ ಕೂಡ ಬರೀ ದೇವ್ರ ಹೆಸರಲ್ಲೇ ಚುನಾವಣೆ ಮಾಡ್ತಾರೆ, ಧರ್ಮದ ಹೆಸರಲ್ಲೇ ಚುನಾವಣೆ ಮಾಡ್ತಾರೆ ಹೊರತು ಅವರು ಸಾಧನೆ ಮೇಲೆ ಚುನಾವಣೆ ಮಾಡಲ್ಲ.